ನಮಸ್ಕಾರ, ಇದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇದು ಕೆಜಿಎಫ್ನ ಪ್ರೊಫೆಷನಲ್ ಅಂಡ್ ಬೆಸ್ಟ್ ಆನ್ಲೈನ್ ನ್ಯೂಸ್ ಚಾನಲ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಸುದ್ದಿ ಮಲ್ಲಿಗೂ 12,000 ಎಕರೆ ಮುಗಿಸಿಕೊಡಿ. ಆ ಭಾಗದಲ್ಲಿ ಒಂದು ಬೃಹತ್ ಕೈಗಾರಿಕೆಯನ್ನು ಮಾಡಿ ಅವರನ್ನು ಉಳಿಸ್ತೇವೆ. ಸಾಲ ಮನ್ನಾ ಮಾಡ್ತೀವಿ, ನಮಗೆ ಆಶೀರ್ವಾದ ಮಾಡಿ. ಅವರು ಇಷ್ಟು ದಿನ ಹೇಳಿದ್ದೀವಿ, ನೋಟ್ನಲ್ಲಿ ಟ್ಯಾಕ್ಸ್, GST ಟ್ಯಾಕ್ಸ್ ಅಂದ್ರೆ ರಾಹುಲ್ ಗಾಂಧಿ ಅವರು ಡಬಲ್ ಸೇವ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಡಬಲ್ ಸೇವ್ ಟ್ಯಾಕ್ಸ್, ಈ ಟ್ಯಾಕ್ಸ್ ಅನ್ನು ತೆಗಿತೀನಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮಗೆ ಹೇಳ್ತೀವಿ. ಓಟ್ ಮುಗಿದುಕೊಂಡು ಟ್ಯಾಕ್ಸು, ಏನು ಸರ್ಕಾರ ಕೊಂಡ್ಕೊಂಡು ಟ್ಯಾಕ್ಸು, ಏನು ಕೊಂಡ್ಕೊಂಡು ಟ್ಯಾಕ್ಸ್, ಟ್ಯಾಕ್ಸ್ ಡಬಲ್, ಇವೆಲ್ಲವನ್ನು ಕೂಡ ತೆಗಿತೀನಿ. ಜನರು ನಮಗೆ ಬದುಕೋದಕ್ಕೆ ಒಂದು ಮಿನಿಮಮ್ ವೇಜಸ್ ಗ್ಯಾರಂಟಿ ಸ್ಕೀಮ್, ಇದು ಕಾಮನ್ ಪ್ರೋಗ್ರಾಮ್, ಉದ್ಯೋಗ ಖಾತ್ರಿ. ಸುಮಾರು 25ರಿಂದ 30 ಕೋಟಿ ಜನ ಒಂದು ಗುಂಟೆ ಜಮೀನಿಲ್ಲ, ಒಂದು ಕೈಗಾರಿಕೆಯಲ್ಲಿ ಕೆಲಸ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವರಿಗೆ ದಾರಿ ಇಲ್ಲ. ಬೆಳಗಾದ್ರೆ ರೋಡಿಗೆ ಬರ್ತಾರೆ, ಅಂಗಡಿಗೆ ಬರ್ತಾರೆ, ಸರ್ಕಲ್ ಬರ್ತಾರೆ, ಮನೆಯಲ್ಲಿ ಕೆಲಸನೇ ಇಲ್ಲ. ಕೆಲಸ ಮಾಡಿದ್ರೆ ಭೂಮಿ ಇಲ್ಲ, ಭೂಮಿ ಇದ್ದವ್ರಿಗೆ ನೀರಿಲ್ಲ, ಅದು ಬೇರೆ, ಭೂಮಿನೇ ಇಲ್ಲ. ಈ ಜನ ಈ ಭಾರತ ದೇಶದಲ್ಲಿ 25ರಿಂದ 30 ಕೋಟಿ ಇದ್ದಾರೆ, ಅದು ಎಲ್ಲವರಿಗೂ ಜನ. ಇವರಿಗೆ ಮಿನಿಮಮ್ ವೇಜಸ್ ಗ್ಯಾರಂಟಿ ಒಂದು ಸ್ಕೀಮ್ ಅನ್ನು ಮಾಡಿ ಒಂದು ಕುಟುಂಬಕ್ಕೆ 72,000 ರೂಪಾಯಿಯನ್ನು ನಾವು ಒಂದು ವರ್ಷದಲ್ಲಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದೇವೆ. ಇದು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಮಾಡಿರೋ ಕಾಯ್ದೆ. ಸಿದ್ದರಾಮಯ್ಯ ಅವರು ಕೊಡಿರುವಂತ ಅಕ್ಕಿ ಯುವಕರು ಬೋಧಿ ಅಂತ, ಸಿದ್ದರಾಮಯ್ಯ ಅವರು ಅಕ್ಕಿ ಊಟ ಮಾಡೋದು, ರೋಡಿಗೆ ಬಂದು ಬೋಧಿ ಅನ್ನೋದು, ಇದೇನಪ್ಪ ಆಶ್ಚರ್ಯ? ಇದಕ್ಕೆ ಉತ್ತರ ಹೇಳ್ಬೇಕು. ಮೋದಿ ಅವರು ಅಕ್ಕಿ ಕೊಟ್ರ, ಸಾಲ ಮನ್ನಾ ಮಾಡಿದ್ದಾರೆ, ಏನಾದರೂ ಮಾಡಿದ್ರ? ಮೋದಿಯವರು ಈ ಮಕ್ಕಳಿಗೆ ಒಂದು ಕೆಲಸ ಕೊಡ್ಸಕ್ಕಾಗಲಿಲ್ಲ. 2 ಕೋಟಿ ಮಕ್ಕಳಿಗೆ ಕೆಲಸ ಕೊಡ್ತಿರೋರು 5 ವರ್ಷದಲ್ಲಿ 10 ಕೋಟಿ ಜನಕ್ಕೆ ಕೆಲಸ ಕೊಡ್ಬೇಕಾಗಿತ್ತು. ಒಬ್ಬರಿಗೆ ಕೆಲಸ ಯಾರನ್ನ ಕೈಯಂದ್ರಿ? ಮೋದಿಯವರು ಬಂದ ಮೇಲೆ ಸರ್ಕಾರಿ ಕೆಲಸ ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸ ಯಾರನ್ನ ಕೊಟ್ಟಿದ್ರೆ ಕೈಯಲ್ಲಿ ನಾನು ಸೆಲ್ಯೂಟ್ ಮಾಡ್ತೀನಿ. ನಾನು ರೋಡ್ ಮಾಡಿದ ಮೇಲೆ ನರಸಾಪುರ ವೇಮಕಲ್ಲಲ್ಲಿ ಇಂಡಸ್ಟ್ರಿ ಬಂದು 50,000 ಕುಟುಂಬಗಳಿಗೆ ಜೀವನ ಮಾಡ್ತಾ ಇದ್ದಾರೆ. ಮುಂದಿನ ಇವತ್ತು ಘೋಷಣೆ ಆಗ್ತದೆ, ಕೊಡಕ್ ಕಂಡಕ್ಟಿದೆ, ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಮಲ್ಲಿಗೂ 12,000 ಎಕರೆ ಮುಗಿಸಿಕೊಡಿ. ಆ ಭಾಗದಲ್ಲಿ ಒಂದು ಬೃಹತ್ ಕೈಗಾರಿಕೆಯನ್ನು ಮಾಡಿ ಅವರನ್ನು ಉಳಿಸ್ತೇವೆ. ಬಹುತೇಕ ನೀವೇನಾದರೂ ಸಾಲ ಆದ ಮೇಲೆ ಇದೆ ಅಂದ್ರೆ ಆ ಸಾಲ ನಾವು ಕಟ್ತೀವಿ, ಆ ಭೂಮಿಯನ್ನು ನಮಗೆ ಕೊಡಿ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಅವರು ಧರ್ಮೇಂದ್ರ ಪತ್ರ ಬರೆದಿದ್ದಾರೆ. ಇದಕ್ಕೆಲ್ಲ ಕೂಡ ಡೆಲಿಗೇಷನ್ ರೂಪಂದವರು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ನೋಡಿ ಆ ಕೆಲಸವನ್ನು ಮಾಡಿದ್ದಾರೆ. ಅದ ಮೇಲೆ ಇವತ್ತು ಮೋದಿಯವರ ಹೆಸರಲ್ಲಿ ಒಂದು ಕ್ಯಾಂಡಿಡೇಟ್ ಬಂದಿದೆ. ಈ ಹುಡುಗರಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು, ಸರಿಗೆ ಮುಚ್ಚಬಲ್ಲ ನಾವು ಏಮನ್ನ ಮೋದಿ ಸೇರಿಟ್ಟೆ ಒಪ್ಕೊಂಡಿರ್ತ ಇವತ್ತು ನಾನು ಕರಗಳಿಂದ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಭವಿಷ್ಯ ಕಾಂಗ್ರೆಸ್ ಅಲ್ಲಿ ಮಾತ್ರ ಇದೆ. ಮುಂದಿನ ದಿನಗಳಲ್ಲಿ
ಈ ಭಾಗದಲ್ಲಿ ಬೃಹತ್ ಕೈಗಾರಿಕೆಗಳು ಬರ್ತದೆ. ಇದು ಹೊಸದಾಗಿ ಹೇಳ್ತಾ ಇರೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದು ಜಮೀನು ನಮ್ಮ ಕಡೆ 12,000 ಎಕರೆ ನಾವು ಕೈಗಾರಿಕೆ ಮಾಡ್ತೀವಿ. ಯಾರು ಅಲ್ಲಿ ಬಿಜೆಪಿ ಕೆಲಸ ಮಾಡಿ ತೊಂದರೆ ಸಿಕ್ಕಿದ್ದಾರೆ, 20,000 ಜನ ದಿನ ರೈಲಲ್ಲಿ ಪ್ರಯಾಣ ಮಾಡಿ ಜೀವನಕ್ಕಾಗಿ ಬೆಂಗಳೂರಿಗೆ ಹೋಗ್ತಾರೆ, ಅವರಿಗೆ ಕೈಗಾರಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಈಗ ನೀವು ತೀರ್ಮಾನ ಮಾಡಬೇಕು. ಸಮ್ಮಿಶ್ರ ಸರ್ಕಾರ ಇಬ್ಬರು ಸೇರಿ ಮಾಡಿದ್ದೇವೆ. ಹಿಂದೆಂದೂ 70 ವರ್ಷದಲ್ಲಿ 2 ಪಾರ್ಟಿ ಸೇರಿ ಒಂದೇ ಕಡೆ ವೋಟ್ ಹಾಕುವಂತ ತೀರ್ಮಾನ ಆಗಿದೆ. 21 ಕ್ಷೇತ್ರದಲ್ಲಿ ಕಾಂಗ್ರೆಸ್, 7 ಕ್ಷೇತ್ರದಲ್ಲಿ ಜನತಾದಳ ಕ್ಯಾಂಡಿಡೇಟ್ಸ್ ನಾವೆಲ್ಲ ಕಡೆ ವೋಟ್ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅವರು, ದೇವೇಗೌಡರು, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಹೇಳಿದ್ರೆ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಗೇನು ಹೊಸಲ್ಲ, ಎಷ್ಟಾದಷ್ಟು ಕೆಲಸ ಮಾಡ್ತೀನಿ. ಇವತ್ತು ಧಾರವಾಡ ನೋಡ್ತೀರಿ, ನಾರಾಯಣ ರೆಡ್ಡಿ ಹತ್ರ ಪಟ್ಟಿ ಇದೆ. ನಾರಾಯಣ ರೆಡ್ಡಿ ಹತ್ರ ಪಟ್ಟಿ ಇದೆ. 110 ಕೋಟಿ ರೂಪಾಯಿ ರೋಡು ಹೊಸಕೋಟೆಯಿಂದ ಶುರುವಾಗಿ ಟೇಕಲ್ ಮೇಲೆ ಬಂದು ಮಾಲೂರು, ಟೇಕಲ್ನಿಂದ ಬಂಗಾರಪೇಟೆಯಿಂದ ನೀವು ರಾಜಪೇಟೆವರೆಗೂ ಕೂಡ ರಸ್ತೆಯನ್ನು ಮಾಡಬೇಕಾದ್ರೆ ಅದು ಸೆಂಟ್ರಲ್ ಕೋರ್ಟ್, ಅದು ಕೇಂದ್ರ ಸರ್ಕಾರದಿಂದ ನಾವು ತಂದಿದ್ದೀವಿ ಎಂದು ಹಲವಾರು ಮಾಡಿದ್ದೀವಿ. ಊರಲ್ಲಿ ಬೀಳ್ಕೋಟೆ ವೇಲುಪುರಂನಿಂದ ಮಂಗಳೂರುವರೆಗೂ 750 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಮಾಡಿ ಕೆಲಸ ನಡೀತಾ ಇದೆ. ನಿಮಗೆ ಇಷ್ಟೊಂದು ಸೌಲಭ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ, ಸಮಯ ಪ್ರಭಾವ ಇದೆ. ಇನ್ನೊಂದು ಕಾರ್ಯಕ್ಕೆ ಹೋಗಬೇಕಾದ್ರೆ ನಾನು ಹೆಚ್ಚು ಮಾತಾಡಿದಾಗ ರೈಲು ಒಂದು ಹೊಸ ಇತಿಹಾಸದಲ್ಲಿ ಮೈಸೂರು ಮಹಾರಾಜರು ಮಾಡಿದಂತ ರೈಲು ಮಾರ್ಗವನ್ನು ಬ್ರಾಡ್ಗೇಜ್ ಮಾಡಿ 450 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಒಂದು ಹೊಸ ರೈಲನ್ನ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಂತ ಡೆಲ್ಲಿಗೆ ನಮ್ಮ ಜಿಲ್ಲೆ 2 ಜಿಲ್ಲೆ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಬಂಗಾರಪೇಟೆ, ಜಾಲಾರ್ಪೇಟೆ, ತಿರುಪತಿ, ತಿರುಪತಿ, ವಿಜಯವಾಡದಿಂದ ಡೆಲ್ಲಿಗೆ ಹೋಗ್ತದೆ. ಪ್ರತಿ ಗುರುವಾರ ಹೋಗ್ತದೆ. ಪ್ರಯಾಣದಲ್ಲಿ ಅದು ವೈದ್ಯರಿಗೂ ಕೂಡ ಕಂಟಿನ್ಯೂ ವಿಶೇಷವಾಗಿ ಇದು ಕಾಂಗ್ರೆಸ್ನವರು ಮಾಡಿರುವಂತ ಕೆಲಸ ಇದನ್ನು ಅರ್ಥ ಮಾಡ್ತಾರೆ. ಇವತ್ತು ಒಬ್ಬ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದಿದ್ದಾರೆ. ನಮ್ಮೂರಿಗೂ ಕಾಂಗ್ರೆಸ್ ಎಲ್ಲ ಸೌಲಭ್ಯಗಳು ತಗೊಂಡು ಮೋದಿ ಅಂತ ಹೆಸರು ಹೇಳ್ತಾರೆ. ಆಶ್ಚರ್ಯಕರವಾಗಿದೆ. ಇವತ್ತು ಏನು ಕಾರ್ಯಕ್ರಮಗಳನ್ನ ಮೋದಿಯವರಾಗಲಿ ಅಥವಾ ಬಿಜೆಪಿಯವರಾಗಲಿ, ಬಿಜೆಪಿ ಅಭ್ಯರ್ಥಿ ಕೊಟ್ಟಿರೋರಾಗಲಿ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯುಪಿಎ ಸರ್ಕಾರ ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್, ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಮಾಡಿದ ಕೊಡುಗೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಪರಮೇಶ್ವರ್ ಅವರು ಎಸ್ಪಿಬಿಯ ಚೀಫ್ ಮಿನಿಸ್ಟರ್ ಆಗಿ ಕೊಡ್ತಾ ಇರೋ ಕೊಡುಗೆ ಏನು, ಯಡಿಯೂರಪ್ಪನವರಿದ್ದಾಗ ಈ ದೇಶದಲ್ಲಿ ಕೊಟ್ಟಿದ್ದ ಕೊಡುಗೆ ಏನು, ಇವೆಲ್ಲ ತಾರತಮ್ಯ ಮಾಡಿ ನೀವು ತೀರ್ಮಾನ ತೆಗೆದುಕೊಳ್ಬೇಕು. ಬಹುತೇಕ ಇಷ್ಟು ಅಭಿವೃದ್ಧಿ ಇನ್ನೊಂದು ಕರೆಕ್ಟ್ ಎಂಎಲ್ ಫ್ಯಾಕ್ಟ್ರಿ ಪ್ರೈವೇಟ್ ಮಾಡಕ್ ಕೊಡುತ್ತೆ. ಬಿಜಿಎಂಎಲ್ ಮುಗಿಸಿದ್ದು ಅವರೇ ಯಾಕೆ ಇಟ್ಕೊಬೇಡ್ರಿ. 10 ವರ್ಷ ಹೋರಾಟ ಮಾಡಿ ಬಿಜಿಎಂಎಲ್ ಮುಚ್ಚದೆ ನಿಲ್ಲಿಸಿದ್ದೆ. NDA ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಅದನ್ನು ಕ್ಲೋಸ್ ಮಾಡಿದ್ರು. ಮತ್ತೆ UPA ಸರ್ಕಾರ ಬಂದಾಗ ರಿಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅವರು ರಿಓಪನ್ ಮಾಡಬೇಕು ತೀರ್ಮಾನ ಮಾಡಿದ್ರು ಕೂಡ ಬಿಜೆಪಿ ಸರ್ಕಾರ ಬಂದು ಅದನ್ನ ರಾಜ್ಯಗಳು ಬಿಡಿಸಿಬಿಟ್ಟಿದ್ದಾರೆ. ಈಗ ನಮಗೆ ಮುಖ್ಯಮಂತ್ರಿ ನಂಬಿದ್ದಾರೆ, ಸರ್ಕಾರ ನಮ್ಮಿದೆ, ನಾವು ಅದನ್ನ ನಮ್ಮ ವಶಕ್ಕೆ ತಗೊಂಡು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಯಿತು. ಆದ್ರೆ ಬೆಂಬಲ ಕೇಂದ್ರ ಆ ಬೆಂಬಲ ಕೂಡ ಮಾರಾಟ ಮಾಡಲಿಕ್ಕೆ ಪ್ರೈವೇಟ್ನವರಿಗೆ ಅವರು ಚಿಂತನೆ ಮಾಡಿದ್ರು. ನಾವು ಅದನ್ನು ತಡೆದಿದ್ದೀವಿ. ಮುಂದೆ ನಿಮ್ಮ ಆಶೀರ್ವಾದದಿಂದ ಯಾವುದೇ ಕಾರಣಕ್ಕೆ ಬೆಂಬಲವನ್ನು ಪ್ರೈವೇಟ್ ಮಾಡೋದಾಗೋದಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಉಳಿಸ್ತೀವಿ. ಯಾಕಂದ್ರೆ ಡಿಫೆನ್ಸ್ ಸ್ಪೆಂಡಿಂಗ್ ಕರೆಕ್ಷನ್ ಮಾಡಬೇಕು, ಅದು ಬಹಳ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಅದನ್ನು ಪ್ರೈವೇಟ್ ಮಾಡೋದಾಗೋದಿಲ್ಲ ಅಂತೇಳಿ ಹೋರಾಟ ಮಾಡೋದಕ್ಕೆ ನಿಂತೀವಿ. ಮತ್ತೆ ಅದನ್ನು ಶಾಶ್ವತವಾಗಿ ಕೇಂದ್ರ ಸರ್ಕಾರದಲ್ಲಿ ಉಳಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಮಯದ ಅಭಾವ ಇದೆ. ಮತ್ತು ಈ ಕಾರ್ಯಕ್ರಮ
ಬೂತ್ ಕಮಿಟಿ ಸದಸ್ಯರು ಬಂದರು, ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನೀವು ಈ ಕ್ಷೇತ್ರದಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕು. ನಿಮ್ಮ ಮತ ರೂಪಾ ಶಶಿಧರವರು 8-9 ವರ್ಷದಿಂದ ಸತತವಾಗಿ ಹೋರಾಟ ಮಾಡಿ ಈ ತಾಯಂದಿರ ಕಣ್ಣೀರು ಒಡಿಸಿ ಇವರಿಗೆಲ್ಲ ಸಾಲವನ್ನು ಕೊಟ್ಟು ಇವರನ್ನ ಬದುಕೋದಕ್ಕೆ ದಾರಿ ಮಾಡಿ ರೈತರಿಗೆ ಸಾಲವನ್ನು ಕೊಟ್ಟು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ತಾವೆಲ್ಲ ತಮ್ಮ ಕೆಲಸ ಮಾಡಿ ಈಗ ಬದುಕಿಗೆ ಹೆಸರು ಹಿಡಿದಿಗೆ ಸಾಲ ಬರೀ ತಾವೇ ವಾಲಂಟಿಯರ್ ಆಗಿ ಮನೆಗಳಿಗೆ ಹೋಗ್ಬೇಕು, ಓಟ್ ಹಾಕೋಬೇಕು. ಬಿಜೆಪಿ ಬಂದು ಹೇಳ್ತಾರೆ ಓಟ್ ಹಾಕ್ತಿರಂತೆ, ಏನ್ ಮಾಡಿದ್ದೀರಿ ಅಂತ ನೀವು ಓಟ್ ಹಾಕ್ಬೇಕಪ್ಪ. ಊರುಗಳಲ್ಲಿ ಗಲಾಟೆ ಇರ್ತೀರಿ, ಅದಕ್ಕೆ ನೀವು ತೊಂದರೆ ಕೊಡ್ತೀರಿ, ಮುಸಲ್ಮಾನರು ತೊಂದರೆ ಕೊಡ್ತೀರಿ, ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಗೆ ಯೋಜನೆ ದುಡ್ಡು ಕಾಸು ಕೊಡಕ್ಕಾಗಲ್ಲ. ನಿಮ್ಗೆ ಏನ್ ಹೆಚ್ಚಿಗೆ ಆಗ್ತಿದೆ ಓಟ್ ಕೇಳೋದಕ್ಕೆ? ಈ ವಿಷಯವನ್ನ ತಿಳಿಸಿದ್ದೇನೆ, ನಿಮಗೆಲ್ಲ ಗೊತ್ತಿದೆ. ಮನೆಗೂ ಸಾಲ, ಮನೆಗೂ ರೈತರಿಗೆ ಸಾಲ. ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವ ತಾಲೂಕಿನಲ್ಲಿ ಈ ಕೆಲಸ ಆಗಿಲ್ಲ. ಆದ್ರಿಂದ 8 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ನಿಮ್ಮ ಮತ ಮೊದಲನೇದಾಗಿರ್ಬೇಕು ಅಂತ ಹೇಳಿ ಹೇಳ್ತೀನಿ ನಾನು ಅಂತ ಹೇಳಿ. ಈಗ ಚಿಕ್ಕಬಳ್ಳಾಪುರ ಸಿದ್ಧಾಂತದವರು MLA ಅವರು ಬರ್ತಾ ಇದ್ದಾರೆ. ಆದ್ರಿಂದ ತಾವೆಲ್ಲರೂ ಕೂಡ 7 ಸಾರಿ ಆಶೀರ್ವಾದ ಮಾಡಿದ್ದೀರಿ. ಸಾಕಷ್ಟು ಸಾರಿ ನಮ್ಮ ಜೊತೆಗಿತ್ತು, ದಯವಿಟ್ಟು ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದಾರೆ ನಾಯಕರು. ಹಿಂದ್ಗಡೆ ನೋಡಿದ್ರೆ ಅವ್ರ ಜೊತೆ ಯಾರು ನಾಯಕರೇ, ಅವ್ರ ಜೊತೆ ಬಾವುಟ ಹಿಡ್ಕೊಂಡು KGF ಮತಕ್ಷೇತ್ರದಲ್ಲಿ ಕೇಳೋದಕ್ಕೆ ಸಂಪಂಗಿ ಹೋಗ್ಬೇಕು, ಸಂಪಂಗಿ ಮಗಳು ಹೋಗ್ಬೇಕು. ಯಾರು ಎಲ್ಲ ನಾಯಕರು ಇಲ್ಲೇ ಇದ್ದಾರೆ, ಎಲ್ಲ ನಾಯಕರು ಇಲ್ಲೇ ಇದ್ದಾರೆ. ಕೆಲವು ಮಾತಾಡಲ್ಲ, ಏನು ಸೇರ್ತಾರಪ್ಪ ಬಿಜೆಪಿಗಳು, ಸರ್ಕಾರಿ ಸೇರ್ಬಿಟ್ರ, ಮೋದಿಗಳು ಯಾಕಂದ್ರೆ ಮಗುಪಡಿಸಿ ಅಂತಾರ ಬಿಜೆಪಿಗಳು. ಒಂದು ಯಡಿಯೂರಪ್ಪ ಇಡುಂಡೆ ರೈತರ ಸಾಲವನ್ನು ನೋಡ್ಬೇಕಾಯ್ತಲ್ಲ. ಸಿದ್ದರಾಮಯ್ಯನವರು 8,500 ಕೋಟಿ 50,000 ರೂಪಾಯಿದಂತೆ ಪ್ರತಿ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ಕೇಳಿದ್ರೆ ಅವ್ರ ಕೇಂದ್ರ ಸರ್ಕಾರನ ಉಳಿದ ಕಮರ್ಷಿಯಲ್ ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ ಅಂತ ನಾನು ಹೋಗಿದ್ದೆ. ಅವ್ರ ಜೊತೆಯಲ್ಲಿ ಮಿನಿಸ್ಟರ್ ಆಗಿದ್ದೆ. ಸಿದ್ದರಾಮಯ್ಯನವರು ಬಂದರು, ಇವರು ಬಂದು ಮೋದಿಗಳು ಕೇಳಿದ್ರೆ ಅರುಣ್ ಜೇಟ್ಲಿ ಹೇಳ್ತಾರೆ ಈ ಸಾಲ ಮನ್ನಾ ಮಾಡಕ್ಕಾಗಲ್ಲ. ನಾವು ಸಾಲ ಮನ್ನಾ ಮಾಡ್ತೀವಿ ಬಂದು. ಇವತ್ತು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಈ ರಾಷ್ಟ್ರದ ಬೆನ್ನೆಲುಬಾಗಿದ್ದ ರೈತರಿಗೆ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತ ಬಂಧುಗಳೇ, ನೀವೇ ಅನ್ನದಾತರು, ನಿಮಗೆ ಇವತ್ತು ಬಂದು ಏನೇನೋ ಹೇಳ್ತಾರೆ. ಇವಾಗ ದುಡ್ಡು ಜಾಸ್ತಿ ಕೊಡ್ತಾರೆ, ಯಾಕಂದ್ರೆ ದುಡ್ಡು ಜಾಸ್ತಿ ಕೊಡ್ತಿದ್ದಾರೆ. ಜನರಿಗೆ ಸಾಲ ಮನ್ನಾ ಮಾಡಲಿಲ್ಲ. ಆ ಕಂಪನಿಯಲ್ಲಿ 2 ಲಕ್ಷ ಕೋಟಿ ಸಾಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರು, ಸಂಘದಲ್ಲಿರುವಂತಹ ಹೆಣ್ಮಕ್ಳು, ರೈತರು, ಬೂತ್ ಮಟ್ಟದ ಪದಾಧಿಕಾರಿಗಳು ಬಹಳ ಗೌರವವಾಗಿ ಸಭೆಗೆ ಗೌರವವನ್ನು ತಂದುಕೊಂಡಿದ್ದಾರೆ. ಎಲ್ಲ ನನ್ನ ನಾಯಕರಿಗೂ ಕೂಡ, ನನ್ನ ಅಕ್ಕ ತಂಗಿಯರಿಗೂ ಕೂಡ, ಎಲ್ಲ ಕೊಚ್ಚುಡಿ ಘಟಕದಲ್ಲಿರುವಂತಹ ಎಲ್ಲ ಹಿರಿಯ ಮುಖಂಡರಿಗೂ, ಗ್ರಾಮ ಪಂಚಾಯಿತಿ ಸದಸ್ಯರಿಗೂ, ತಾಲೂಕ್ ಪಂಚಾಯಿತಿ ಸದಸ್ಯರಿಗೂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ, ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಅವರನ್ನು ಗುರುತಿಸಿಕೊಂಡಿರುವಂತಹ ಎಲ್ಲ ಮುಖಂಡರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF VTV ನ್ಯೂಸ್. ಮರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.